ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ನಾನು ನಿಮ್ಮ ಆಫೀಸ್ಗೆ ಬರ್ತಿಲ್ಲ, ಬಲವಂತ ಮಾಡಬೇಡಿ. ನಾನು ಸಾಯೋ ಮುಂಚೆ ನಿಮ್ಮ ಸಾಲ ತೀರಿಸ್ತೀನಿ. ಇದೇ ನೆಪ ಇಟ್ಕೊಂಡು ಮೈ ಮಾಡ್ಕೊಳ್ತೀನೇನೋ ಅಂತ ಟೆಸ್ಟ್ ಮಾಡೋಕೆ ಮನೆಗೆ ಬರಬೇಡಿ. ಹಾಗೂ ಬರೋದಿದ್ರೆ ತೊಟ್ಟು ವಿಷ ತಂದ್ಬಿಡಿ. ನಿಮಗೆ ನನ್ನನ್ನು ಒಪ್ಪಿಸಿ ಅದೇ ವಿಷ ಕುಡಿದ್ಬಿಡ್ತೀನಿ ಎಂದು ಅಲ್ಲಿಂದ ಹೊರಟಳು. ಹೋಗುವಾಗ ಅದೇಕೋ ಅವಳ ಮನಸ್ಸಿಗೆ ತುಂಬಾ ನೋವಾಗಿತ್ತು. ನಿನ್ನೆ ಅವರ ಅಪ್ಪ ಅಂದ ಮಾತುಗಳೇ ಅವಳಿಗೆ ಸಹಿಸೋಕೆ ಆಗ್ತಿರ್ಲಿಲ್ಲ. ಈಗ ಇವನಾಡಿದ ಮಾತುಗಳು ಮತ್ತಷ್ಟು ನೋವು ಕೊಟ್ಟಿತ್ತು. ಗೊಳೋ ಎಂದು ಅಳುತ್ತಾ ಓಡಿದಳು. ಹೋಗ್ತಿದ್ದವಳನ್ನ ತಡೆಯಲು ಅವನ ಕೈ ಮುಂದೆ ಬಂದ್ರು. ಅವನ ದರ್ಪ ಕಲ್ಲು ಹೃದಯ ಹಾಗೆ ಕಲ್ಲಾಗಿಯೇ ನಿಂತಿತ್ತು. ಇವರ ಮಧ್ಯೆ ನಡೆದ ಸಣ್ಣ ಸಂಭಾಷಣೆ ಅಲ್ಲೇ ಬಾಗಿಲ ಬಳಿ ನಿಂತಿದ್ದ ಅಜ್ಜಿ ಹಾಗೂ ವರ್ಷ ಇಬ್ಬರ ಕಿವಿಗೂ ಸ್ಪಷ್ಟವಾಗಿತ್ತು. ಅಜ್ಜಿ ಹಾಗೂ ವರ್ಷ ಇಬ್ಬರಿಗೂ ಬೇಸರವಾಗಿತ್ತು. ಕೆಲ ನಿಮಿಷಗಳು ಮೌನ ತಾಳಿ ಹೊರಗಡೆ ಬಂದು ಹಸಿರು ಮರಗಳ ಮಧ್ಯೆ ನಿಂತರು. ನಾನು ಹೇಳಿಲ್ವಾ ಅಜ್ಜಿ, ವಿರಾಜ್ಗೆ ಪ್ರೀತಿ, ಮಮತೆ, ವಾತ್ಸಲ್ಯದ ಬಗ್ಗೆ ಅರಿವೇ ಇಲ್ಲ ಅಂತ. ನೋಡಿ ಹೇಗೆ ಸಿರಿ ಬಗ್ಗೆ ಕೇವಲವಾಗಿ ಮಾತಾಡಿ ನೋಯಿಸಿದ ಅಂತ ಎಂದಳು ವರ್ಷ. ಅವಳ ಮಾತೊಪ್ಪುವ ಹಾಗೆ, ಅವನಿಗೆ ತನ್ನಮ್ಮ ಅವನಿಂದ ದೂರಾದ ನಂತರ ಜಗತ್ತಲ್ಲಿ ತನ್ಗ್ಯಾರು ಬೇಡ, ತಾನೇ ಎಲ್ಲ, ತನ್ನದೇ ಪ್ರಪಂಚದ ಅಧಿಪತಿ ಎನ್ನುವ ಭ್ರಮೆಯಲ್ಲಿದ್ದಾನೆ. ಅವನಿಗೆ ಪ್ರೀತಿಯಾಗಿರೋದು ಅರ್ಥವಾಗ್ತಿಲ್ಲ ಕಣೆ ಎಂದರು ಅಜ್ಜಿ. ಮೊಮ್ಮಗನ ಬಗ್ಗೆ ಅಜ್ಜಿಗೆ ವರ್ಷಗಿಂತ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಅಜ್ಜಿ, ಈಗ ಏನ್ ಮಾಡೋದು? ಸಿರಿಯವರ ಮದ್ವೆ ಬೇರೆ ಫಿಕ್ಸ್ ಆಗಿದ್ಯಂತೆ. ಅವರಿನ್ನು ವಿರಾಜ್ ಆಫೀಸಿಗೂ ಹೋಗಲ್ಲ ಅಂದ್ರು. ಇಲ್ಲಿಗೂ ಯಾವಾಗ ಬರಲ್ಲ ಅಂತಾರೋ ಏನೋ. ಏನ್ ಮಾಡೋದು? ವಿರಾಜ್ ಬದಲಾಗ್ತಾನೆ ಸಿರಿಯಿಂದ ಅಂತ ನಾನು ಅಮ್ಮ ಸೇರಿ ಸಂಗೀತದ ನೆಪ ಕೊಟ್ಟು ಸಿರಿನ ಮನೆಗೆ ಬರೋ ಹಾಗೆ ಮಾಡಿದ್ವಿ. ಆದ್ರೆ ಈಗ ಹೀಗೆಲ್ಲ ಆಗೋಯ್ತು. ಏನ್ ಮಾಡೋದು ಅಜ್ಜಿ ಎಂದು ಕೈ ಉಚ್ಕೊಂಡು ಕೇಳಿದ್ಲು. ತನ್ನ ಮೈದ್ನ ಎಲ್ಲರಂತಾಗಲಿ, ಎಲ್ಲರ ಜೊತೆ ಬೆರೆಯಲಿ ಎನ್ನುವುದು ಅವಳ ಬಯಕೆ. ಆ ರಾಜನಿಗೆ ಸಿರಿ ಮೇಲಿರೋದು ಪ್ರೀತಿ ಅಂತ ಅರ್ಥ ಮಾಡಿಸ್ಬೇಕು, ಆಗ ಎಲ್ಲ ಸರಿ ಹೋಗುತ್ತೆ ಎಂದಿದ್ರು ಅಜ್ಜಿ ಕಮಲಾದೇವಿ. ಆದ್ರೆ ಆದಷ್ಟು ಸುಲಭವಲ್ಲ ಅಲ್ವಾ ಅಜ್ಜಿ? ಸಿರಿಯವರಿಗೆ ಮದ್ವೆ ಫಿಕ್ಸ್ ಆಗಿದೆ. ವಿರಾಜ್ಗೆ ಪ್ರೀತಿ ಅರ್ಥ ಆಗುವಷ್ಟರಲ್ಲಿ ಅವ್ರಿಗೆ ಮದ್ವೆ ಆಗ್ಬಿಟ್ರೆ ಎಂದು ವರ್ಷ ಹೇಳುವಾಗ, ಬಿಡ್ತು ಅನ್ನೆ. ಉಪಾಯ ಬಲ್ಲವನೊಬ್ಬ ಉದಯೋನ್ಮುಖನಾಗಿ ಬೆಳೆಯುತ್ತಾ ಅಪಾಯದಿಂದ ಪಾರಾಗುತ್ತಿದ್ದ ಅಂತ ಕೇಳಿಲ್ವಾ ಎಂದು ಗದರಿದ್ರು. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತಷ್ಟೇ ಗೊತ್ತಿತ್ತು, ಇದು ಈಗ್ಲೇ ಕೇಳಿದ್ದು ಎಂದವಳ ನೋಡಿ, ಈ ಕಮಲಾದೇವಿ ಅಪ್ಡೇಟೆಡ್ ಗಾದೆ ಹೇಳೋದು, ಯಾವುದೋ ಓಲ್ಡ್ ಗಾದೆಗಳನ್ನಲ್ಲ ಎಂದು ಅವಳ ಬಾಯಿ ಮುಚ್ಚಿಸಿ, ಈ ಕಮಲಾದೇವಿ ಕೈ ಇಟ್ಟಿದ ಕೆಲಸ ಯಾವತ್ತೂ ಕೆಟ್ಟಿದ್ದೇ ಇಲ್ಲ. ರಾಜ ಸಿರಿನ ಹೇಗ್ ಹತ್ರ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ತಾವು ಕೋಆಪರೇಟ್ ಮಾಡಿ ಸಾಕು ಎಂದರು. ಅಜ್ಜಿ ಅಂದುಕೊಂಡಂತೆ ಮಾಡೋದ್ರಲ್ಲಿ ಎತ್ತಿದ ಕೈ. ಆದ್ರೆ ಯಾಕೋ ತನ್ನ ಮಗಳ ವಿಚಾರದಲ್ಲಿ ಎಡವಿದ್ದು. ಆಯ್ತು ಅಜ್ಜಿ ಎಂದು ಆಕೆ ಹೇಳುವಾಗ, ಈಗ ಮನೆಯಲ್ಲಿ ವಿಘ್ನನಾಶ ಗಣಪತಿಯ ಹೋಮ ನಡಿಬೇಕು ಎಂದರು. ಅದು ಮಾಡುದು ಗಣೇಶ ಹಬ್ಬಕ್ಕಲ್ವಾ ಅಜ್ಜಿ ಎಂದಾಗ, ಆಯ್ತು ಬಿಡೆ, ಆವಾಗ್ಲೇ ಮಾಡೋಣ. ಅಷ್ಟರಲ್ಲಿ ಸಿರಿ ಮದ್ವೆ ಮಾಡ್ಕೊಂಡು 3 ತಿಂಗಳಾಗಿರುತ್ತೆ, ಹೋಗಿ ಸೀಮಂತ ಮಾಡ್ಬರೋಣ ಎಂದರು. ಅಯ್ಯೋ ಬೇಡ ಅಜ್ಜಿ, ಅಂದ್ರೆ ಈ ಹೋಮ ಮಾಡಿ ವಿಘ್ನನಾಶ ಮಾಡಿಸೋ ಪ್ಲಾನಾ ಎಂದಾಗ, ಹೌದು ಕಣೆ, ಮನೆಯಲ್ಲಿ ಬುಧವಾರ ಹೋಮಕ್ಕೆ ನೀನ್ ತಯಾರಿ ಮಾಡಿಸು. ರಾಜ ಸಿರಿ ಹತ್ತಿರ ಆಗೋ ಹಾಗೆ ನಾನ್ ಪ್ಲಾನ್ ಮಾಡ್ತೀನಿ. ಹೋಮದಲ್ಲಿ ರಾಜನ ಕೋಪ ಸುಟ್ಟು ಭಸ್ಮವಾಗಿ ಪ್ರೀತಿ ಪದದ ಅರ್ಥ ಗೊತ್ತು ಮಾಡಿಸ್ತೀನಿ ಎಂದರು ಅಜ್ಜಿ. ಈ ಹೋಮದಿಂದ ಹೇಗ್ ಲವ್ ಮೂಡುತ್ತೆ? ಸಣ್ಣ ಡೌಟ್ ಅಜ್ಜಿ ಎಂದವಳ ಕಿವಿ ಹಿಡಿದು, ಹೋಮ ಅಂದ್ರೆ ಮನೆಯಲ್ಲಿ ಹಬ್ಬದ ವಾತಾವರಣ ಬರುತ್ತೆ ಕಣೆ. ನೋಡ್ತಾ ಇರು, ರಾಜನ ಕಣ್ಮುಂದೆ ಅವನ ಕಣ್ಮಣಿ ಅವತ್ತು ಅವನನ್ನ ಎಷ್ಟು ಕೆಣಕ್ತಾಳೆ ಅಂತ. ಎಷ್ಟೇ ಆದ್ರೂ ಪ್ರೀತಿ ಮಾಡಿರೋ ಹುಡುಗಿ, ಮಾಮೂಲಿಯಾಗಿ ನೋಡಿನೇ ಬಿದ್ದಿದ್ದಾನೆ. ಅವತ್ತು ಅವಳನ್ನ ನೋಡಿ ಅವನು ಕಂಟ್ರೋಲ್ ಮಾಡ್ಕೊಳ್ತಾನೇನೆ. ಅವನೇ ಸೋತು ಕ್ಷಮೆ ಕೇಳ್ತಾನೆ ಎಂದು ತುಂಟ ಮಾತಾಡುವಾಗ, ಅಜ್ಜಿ ಅವನಿಗೆ ಈಗಲೇ ಅಟ್ರಾಕ್ಷನ್ ಜಾಸ್ತಿ ಇದೆ, ಅವತ್ತು ಅದೇ ಅಂತ ಹೇಳ್ತಾನೆ ಅಷ್ಟೇ ಎಂದು ಮೂತಿ ಕೊಂಕಿಸಿದಳು ವರ್ಷ. ಲೇ ತಟ್ಟಿ, ಈಗ ಅವಳು ಮುಟ್ಟಿದ್ರೆ ಮಾರಿ ತರ ಬದಲಾಗಿರ್ತಾಳೆ. ಮತ್ತೆ ಅವನು ತಾನೇ ಆರ್ಡರ್ ಮಾಡಿರೋ ಹಬ್ಬದ ಊಟ ತನ್ನ ಕಣ್ಮುಂದೆ ಇದ್ರು ತಿನ್ನೋಕೆ ಪರ್ಮಿಷನ್ ಇಲ್ವಲ್ಲ ಅಂತ ಕೊರಗೋ ಸ್ಟೇಜ್ ಅಲ್ಲಿದ್ದಾನೆ. ಎಷ್ಟು ಹೊತ್ತು ಹಸುವಲ್ಲಿರ್ತಾನೆ. ಅವನ ಮನಸ್ಸು ಅವಳನ್ನ ತನ್ನ ಸ್ವಂತ ಅಂತ ತಿಳಿದು ತುಂಬಾ ದಿವಸ ಆಗಿದ್ಯಲ್ಲ. ಅವನ್ ಯಾರು? ಅವಳ ಲಂಕಾಧಿಪತಿ.
ಆ ಹಕ್ಕು ಅವನನ್ನ ಸುಮ್ಮನೆ ಇರೋಕೆ ಬಿಡುತ್ತಾ? ಪಿಂಕ ಬಿಟ್ಟು, ದುರಹಂಕಾರ ಬಿಟ್ಟು, ದರ್ಪ ಬಿಟ್ಟು ಅವಳ ಮುಂದೆ ಸೋಲ್ತಾನೆ, ಕ್ಷಮೆ ಕೇಳ್ತಾನೆ. ಇದೇ ಯೂಸ್ ಮಾಡಿಕೊಂಡು ಅವರನ್ನ ಹೇಗ್ ಲಾಕ್ ಮಾಡ್ತೀನಿ ನೋಡ್ತಿರು ಎಂದು ಅಜ್ಜಿ ಹೇಳುವಾಗ, ಅಬ್ಬಾ ಅಜ್ಜಿ ನೀವು ಬೇರೆ ಲೆವೆಲ್ ಎಂದಳು ವರ್ಷ. ಮತ್ತೆ ಈ ಕಮಲಾದೇವಿ ಅಂದ್ರೆ ಸುಮ್ಮನೆನಾ? ಎಷ್ಟು ಫ್ಯಾಮಿಲಿನ ಒಂದು ಮಾಡಿಲ್ಲ ನಾನು ಹೇಳು ಎಂದವರು ಯಾಕೋ ಅವರ ಕುಟುಂಬದ ಸ್ಥಿತಿ ನೆನೆದು ಒಂದು ನಿಮಿಷ ಬೇಸರವಾಗಿ, ರಾಜನನ್ನ ಮಾತ್ರ ಬದಲು ಮಾಡೋದಕ್ಕೆ ಮನಸ್ಸು ಮಾಡಿರ್ಲಿಲ್ಲ, ಈಗ ಸಮಯ ಬಂದಿದೆ ಎಂದು. ಡೀಲಾ ಎಂದು ಅಜ್ಜಿ ಅವಳ ಮುಂದೆ ಕೈ ಚಾಚಿ ಕೇಳಿತು. ಡೀಲ್ ಎಂದು ಕೈ ಸೇರಿಸಿದ್ಲು. ಕಾಲೇಜಿನಲ್ಲಿ ಆ ದಿನ ಒಂದೆರಡು ಕ್ಲಾಸ್ ಅಟೆಂಡ್ ಮಾಡಿ ಮಿಕ್ಕಿದ್ದ ಕ್ಲಾಸ್ ಬಂಕ್ ಮಾಡಿ ಹೋಗ್ತಿದ್ಲು ಪರಿ. ಹಾಯ್ ಪರಿ, ಏನಿಷ್ಟು ಬೇಗ ಮನೆಗೆ ಹೋಗ್ತಿದ್ದೀರಾ ಕೇಳುತ್ತಾ ಒಟ್ಟಿಗೆ ಹೆಜ್ಜೆ ಹಾಕಲು ಆರಂಭಿಸಿದ ವಿದ್ಯುತ್. ತನ್ನ ಬೆಟ್ಟಿಂಗ್ ಗೆಲ್ಲಲು ಇನ್ ಮುಂದೆ ಪರಿ ಸುತ್ತ ಇರ್ಬೇಕಲ್ವಾ, ಅದಕ್ಕೆ. ಅದು ಇವತ್ತು ಜೀವಿತ ಬಂದಿಲ್ಲ, ನನಗೆ ಬೋರ್ ಆಗ್ತಿತ್ತು, ಸೊ ಅದಕ್ಕೆ ಮನೆಗೆ ಹೋಗ್ತಿದ್ದೆ ಎಂದಳು. ಅವಳಿಗೆ ಅಂತ ಇರೋದು ಒಬ್ಬಳೆ ಕ್ಲೋಸ್ ಫ್ರೆಂಡ್ ಜೀವಿತ. ಅವಳು ಯಾಕೋ ಎಂದು ಬಂದಿಲ್ಲ, ಅದಕ್ಕೆ ಬೇಸರದಲ್ಲಿದ್ದಾಳೆ. ನಿಮ್ ಕ್ಲೋಸ್ ಫ್ರೆಂಡ್ ಬಂದಿಲ್ಲ ಅಂದ್ರೆ ಕ್ಲಾಸ್ ಬೇಡವಾ ನಿಮ್ಗೆ ಎಂದವನು ಸುತ್ತಮುತ್ತ ನೋಡ್ತಿದ್ದಾನೆ. ಜನಜಂಗುಳಿರುವ ಸಮಯದಲ್ಲಿ ಕಿಸ್ ಮಾಡ್ಬೇಕಲ್ವಾ, ಅದಕ್ಕೆ. ಅವನ ಬೆಟ್ಟಿಂಗ್ ಅವನು ಮರೆಯೋದುಂಟೆ. ಅವಳಿಲ್ಲ ಅಂದ್ರೆ ನಂಗೆ ಮೂಡಿರಲ್ಲ ಎಂದಳು. ಏನು ಈ ರೀತಿ ಹೇಳ್ತಿದ್ದೀರಾ? ಏನೋ ನಿಮ್ಗೆ ಇರೋದೇ ಒಬ್ಳೆ ಫ್ರೆಂಡ್ ಅನ್ನೋ ತರ. ನಾನು ಈಗ ನಿಮ್ ಫ್ರೆಂಡ್ ತಾನೇ, ಬೋರ್ ಆದ್ರೆ ನಾನಿಲ್ವಾ ಎಂದು ತನ್ನ ಸ್ನೇಹ ನೆನಪಿಸಿದ. ಹೌದು, ನೀವು ನನ್ನ ಫ್ರೆಂಡ್, ಆದ್ರೆ ನೀವು ತುಂಬಾ ಸ್ಟೂಡಿಯಸ್ ಅಲ್ವಾ, ಕ್ಲಾಸ್ ಅಟೆಂಡ್ ಮಾಡ್ತೀರೇನೋ ಎಂದಳು. ಅವಳಿಗೇನ್ ಗೊತ್ತು ಅವನದು ಇಂತಹ ಥರ್ಡ್ ಕ್ಲಾಸ್ ಬುದ್ಧಿ ಎಂದು. ನಾನು ಕ್ಲಾಸ್ ಅಟೆಂಡ್ ಮಾಡೋದು ಕಮ್ಮಿ, ಆದ್ರೆ ಮಾರ್ಕ್ಸ್ ಮಾತ್ರ ಸರಿಯಾಗೇ ಬರುತ್ತೆ. ಕಾನ್ಸೆಪ್ಟ್ ನನಗೆ ಜಸ್ಟ್ ಓದಿದ್ರೆ ಸಾಕು, ಅರ್ಥ ಆಗುತ್ತೆ. ಐ ಡೋಂಟ್ ನೀಡ್ ಎನಿ ಹೆಲ್ಪ್ ಎಂದ. ಅವನಲ್ಲಿರೋ ಒಂದ್ ದೊಡ್ಡ ಕಲೆ ಅಂದ್ರೆ ಇದೆ, ಓದಿಲ್ಲ ಅಂದ್ರೂ ಓದಿದ್ರು ಎಲ್ಲ ನೆನಪಿರುತ್ತೆ. ಹೌದಾ, ಇವತ್ ಬೆಳಿಗ್ಗೆ ಗಗನ ಮ್ಯಾಮ್ ಹೇಳಿದ ಡೇಟಾ ಸ್ಟ್ರಕ್ಚರ್ ಹೇಳ್ಕೊಡ್ತೀರಾ? ಅದ್ರ ಅರ್ಥ ಆಗಿಲ್ಲ ನಂಗೆ ಎಂದಳು. ಓಕೆ, ಕ್ಯಾಂಟೀನಲ್ಲಿ ಹೇಳ್ಕೊಡ್ಲಾ ಎಂದ. ಸರಿ, ಕ್ಯಾಂಟೀನ್ ಕಡೆ ಸಾಗಿದ್ಲು. ತಾನು ಅವಳನ್ನ ಹಿಂಬಾಲಿಸಿ ನಡೆದ. ಸಿಂಹಾದ್ರಿ ಆಫೀಸ್. ಕ್ಯಾಂಟೀನ್ ಅನ್ನ ನೋಡಿಯೂ ನೋಡಿದ ಹಾಗೆ ಇರೋಕೆ ಸಾಧ್ಯನೇ ಇಲ್ಲ. ಲೆಟ್ ಮಿ ಕಾಲ್ ಹರ್ ಎಂದುಕೊಂಡವನು ಕರೆ ಮಾಡಿದ. ವಿರಾಜ್ ರೂಮಲ್ಲಿ ಕೂತಿದ್ದವಳ ಮೊಬೈಲ್ ರಿಂಗ್ ಎನಿಸಿತು. VASI ಎಂದು ಸೇವ್ ಮಾಡಿದ್ದ ಕಾಂಟ್ಯಾಕ್ಟ್ ನಿಂದ ಬಂದಿದ್ದ ಕರೆ ನೋಡ್ತಾ ಕಾಲ್ ಕಟ್ ಮಾಡಿದ್ಲು. ಸನಾತನಿ ಅಲಿಯಾಸ್ ಸನಾ, ಧನುಷ್ ಲವರ್ ಕ್ಯಾಂಡಿ. ಇನ್ನೊಮ್ಮೆ ಕರೆ ಮಾಡಿದ, ಮತ್ತೆ ಕರೆ ತುಂಡು ಮಾಡಿದ್ಲು. ಮತ್ತೊಮ್ಮೆ ಎಂದು ಮಾಡುತ್ತಲೇ ಇದ್ದಾಗ ಕೆಟ್ಟ ಕೋಪದಲ್ಲಿ ಕ್ಯಾಬಿನ್ ಬಿಟ್ಟು ಹೊರಗಡೆ ಬಂದ್ಲು. ಅಲ್ಲಿ ಇದ್ದು ಮತ್ತೆ ಕರೆ ಮಾಡುತ್ತಿದ್ದ ಧನುಷ್ ಎದುರು ಬಂದು, ವಾಟ್ಸ್ ರಾಂಗ್ ವಿತ್ ಯು ನೇರವಾಗಿ ಕೇಳಿದ್ಲು. ಧ್ವನಿಯಲ್ಲಿ ಸಿಕ್ಕಾಪಟ್ಟೆ ಸಿಟ್ಟಿತ್ತು. ಇಡೀ ಆಫೀಸಿನ ಸಿಬ್ಬಂದಿ ಅವ್ರ ಕಡೆಗೆ ಮುಖ ಮಾಡಿತು. ಧನುಷ್ಗೆ ಮುಜುಗರವೆನಿಸಿತು. ಕ್ಯಾಂಡಿ, ಐ ನೀಡ್ ಟು ಟಾಕ್ ಎಂದು ಆತ ಹೇಳುವ ಮುನ್ನವೇ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಮ್ಮ ಮಧ್ಯೆ ಏನೂ ಇಲ್ಲ. ಐ ರಿಯಲಿ ಡೋಂಟ್ ಹ್ಯಾವ್ ಫೀಲಿಂಗ್ಸ್ ಫಾರ್ ಯು, ಜಸ್ಟ್ ಗೆಟ್ ಲಾಸ್ಟ್. ನನ್ನ ಲೈಫ್ ಈಗ ರೀಸ್ಟಾರ್ಟ್ ಆಗಿದೆ. ಐ ಆಮ್ ಬ್ಯಾಕ್ ಟು ಮೈ ಫಾರ್ಮ್. ನೀನು ನಿನ್ ಲವ್ ನಂಗೆ ಬೇಕಿಲ್ಲ. ಇಟ್ಸ್ ಓವರ್ ಅಂಡ್ ಓವರ್ ಅಷ್ಟೇ. ಡಿಸ್ಟರ್ಬ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಎಂದು ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಮತ್ತೆ ಕ್ಯಾಬಿನ್ ಸೇರಿದ್ಲು. ಕ್ಯಾಂಡಿ ಎಂದು ಆತ ನೋವಲ್ಲೇ ಮುಖ ಸಪ್ಪಗೆ ಮಾಡಿಕೊಂಡು ಮುಜುಗರ ತಾಳದೆ ಅಲ್ಲಿಂದ ಹೊರಟ್ಬಿಟ್ಟ. ಅವಳಿಗೆ ಮೊದಲೇ ಕೋಪ ಜಾಸ್ತಿ ಅಂತ ಅವನಿಗೆ ಗೊತ್ತಿದ್ದ ವಿಚಾರ ಈಗ ಇನ್ನಷ್ಟು ಹೆಚ್ಚಾಗಿದೆ ಅಂತ ತಿಳಿದು ಅಲ್ಲಿಂದ ಜಾಗ ಕದಲಿಸಿದ್ದ. ಸಿರಿ ಮನೆಯಲ್ಲಿ. ರಾಯರೇ, ನಿಮ್ಗೆ ನಾನೇನ್ ದ್ರೋಹ ಮಾಡಿದ್ದೀನಿ? ಯಾಕೆಲ್ಲ ಕಷ್ಟ ನಂಗೆ ಕೊಡ್ತೀರಾ? ಮೊದಲಿಗೆ ನಮ್ಮ ಬದುಕಲ್ಲಿ ನನ್ನಮ್ಮ ನನ್ನ ಕಿತ್ಕೊಂಡ್ರಿ, ನಂತರ ನಮ್ಮ ಬಾಳಿನ ಖುಷಿನ, ಆಮೇಲೆ ನೆಮ್ಮದಿನ, ಈಗ ನನ್ನ ಬದುಕನ್ನ. ನಂಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಮದ್ವೆ ಮಾಡ್ಕೊ ಅಂದ್ರು ಮನೆಯಲ್ಲಿ. ಮದ್ವೆ ಆಗೋ ಹುಡುಗ ಇಷ್ಟವಿಲ್ಲ ಅಂದು ಇಕ್ಕಟ್ಟಿಗೆ ಸಿಕ್ಸಿದ್ರು. ಈಗ ಇಷ್ಟ ಇಲ್ಲ ಅಂದ್ರೂ ಆ ಹುಡುಗನ ದೃಷ್ಟಿಯಲ್ಲೂ ನಾನು ವಿಲ್ಲನ್, ಅಪ್ಪನ ದೃಷ್ಟಿಯಲ್ಲೂ ನಾನು ತಪ್ಪಿತಸ್ಥೆ. ಇದೆಲ್ಲ ಆಗಿದ್ದು ಮಾಡಿದ್ದು ವಿರಾಟ್ ಸರ್ ಮತ್ತು ಅವ್ರ ಕಣ್ಣಿಗೆ ನಾನೊಬ್ಬ ಟೈಮ್ ಪಾಸ್ ಮಾಡೋ ಮಿಡ್ಲ್ ಕ್ಲಾಸ್ ಹುಡುಗಿ. ತನ್ನಲ್ಲೇ ಹೇಳ್ಕೊಳ್ತಾ ಕೂತಿದ್ಲು ಸಿರಿ. ತಲೆಯಲ್ಲಿ ವಿರಾಜ್ ತನ್ನನ್ನು ಹಗ್ ಮಾಡು, ಕಿಸ್ ಮಾಡು, ಯೂಸ್ ಮಾಡ್ಕೊ, ಈಗ ನೀನು ನನ್ನ ಟ್ರೆಂಡಿಂಗ್ ಲಿಸ್ಟ್ನಲ್ಲಿರುವ ಹೆಣ್ಣು, ಇದುವರೆಗೂ ಒಬ್ಬರ ಜೊತೆಗೂ ಪೆಟ್ ಶೇರ್ ಮಾಡಬೇಕು ಅನಿಸಿಲ್ಲ, ನಿನ್ನ ಜೊತೆಗೆ ಐ ಆಮ್ ಓಕೆ ಎನ್ನುವ ರೀತಿ ಮಾತಾಡಿದ್ದು ನೆನೆದು ಕಣ್ಣೀರು ಸುರಿಸಿದಳು. ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ನನ್ಗೆ ಯಾಕೆ ಅಂತ ಬದುಕಿದ್ದ ಹುಡುಗಿ ನಾನು. ಅವರು ಅಷ್ಟು ಸರಿ ಬಂದ್ರು, ನಾನಿಷ್ಟು ಬಡವಿ ಅಂತ ಕೆಟ್ಟ ಯೋಚನೆ ಮಾಡಿದ್ದೇ ಇಲ್ಲ. ಆದ್ರೆ
ಇವತ್ತು ವಿರಾಟ್ ಸರ್ ಆಡಿದ ಮಾತುಗಳು ಯಾಕೆ ಮರೆಯೋಕ್ಕಾಗ್ತಿಲ್ಲ. ನನ್ನ ಮನಸ್ಸು ಅವರಿಗೆ ನಿಜಕ್ಕೂ ಅರ್ಥ ಆಗಿತ್ತು ಅಂತ ಮೊದಲು ಅಚ್ಚರಿ ಆಗಿತ್ತು. ಈಗ ಮದುವೆ ನಂಗೆ ಇಷ್ಟ ಇಲ್ಲ ಅಂತ ಅವರಿಗಾದ್ರೂ ಗೊತ್ತಾಯ್ತು ಅಂತ ತೃಪ್ತಿ ಆಗಿತ್ತು. ನನ್ನ ಮನಸ್ಸಿನ ಮಾತು ಅವ್ರಿಗೆ ಕೇಳುತ್ತೆ ಅಂತ ನೆಮ್ಮದಿ ಆಗಿತ್ತು. ಆದರೆ ಅವ್ರ ಮನಸ್ಸಲ್ಲಿ ಈ ರೀತಿಯ ಭಾವನೆ ಇತ್ತ. ಅವರು ನನ್ನ ಮಾನ ಕಾಪಾಡಿದ್ರು ಅಂತ ಒಳ್ಳೆ ಸ್ಥಾನ ಕೊಟ್ಟಿದ್ದೆ. ಅವ್ರು ಕೊಂಕು ಮಾತಾಡಿದ್ರು ಇತ್ತೀಚೆಗೆ ಅದು ಸ್ಪಷ್ಟವಾಗಿತ್ತು, ಇಷ್ಟವಾಗಿತ್ತು. ಅವರು ಎಷ್ಟೇ ಗೋಳಾಡಿಸುವ ಮಾತಾಡಿದ್ರು ನನ್ನ ಅರ್ಥ ಮಾಡ್ಕೊಳ್ತಿದ್ರು ಅಂತ ನಂಬಿಕೆ ಇತ್ತು. ಆದರೆ ಅವರು ನನ್ನ ಟೈಮ್ ಪಾಸ್ ರೀತಿ ಫ್ಲರ್ಟ್ ಮಾಡೋ ಹುಡುಗಿ ಹಾಗೆ ಭಾವಿಸಿದ್ರು ಅಂತ ಇವತ್ತೇ ಗೊತ್ತಾಗಿತ್ತು. ಅಂದರೆ ನಾನು ಅವ್ರ ಕಣ್ಣಿಗೆ ಇಷ್ಟು ದಿವಸ ಅವರನ್ನು ಬಳಸ್ಕೊಳ್ತಾ ಇದ್ದ ಹೆಣ್ಣಾಗಿದ್ನ. ಈ ಪಟ್ಟ ಬೇಕಿತ್ತಾ ನನಗೆ? ಇದೆಲ್ಲ ಬೇಕಿತ್ತಾ ಎಂದು ಕೊರಗಿದ್ಲು. ನಿಜ, ನಂದೇ ತಪ್ಪು. ಅವ್ರು ನನ್ನ ಮುಟ್ಟಿ ಮಾತಾಡಿಸುವ ಮಟ್ಟಕ್ಕೆ ಸಲುಗೆ ಕೊಟ್ಟಿದ್ದು ನಂದೇ ತಪ್ಪು. ಆ ತಪ್ಪಿಗೆ ಇವತ್ತು ಶಿಕ್ಷೆ ಸಿಕ್ತು ಎಂದುಕೊಂಡು ಕಣ್ಣುರಿಸಿಕೊಂಡ ಹುಡುಗಿ ಕಿಸಿರಿ ಮಾಡಿ ತಪ್ಪು ಮತ್ತೆ ತಪ್ಪು ಮಾಡಲ್ಲ. ಯಾವುದೇ ಕಾರಣಕ್ಕೂ ನಾನು ತಪ್ಪು ಮಾಡಲ್ಲ. ಇವತ್ತಿಗೆ ಕೊನೆ. ಮತ್ಯಾವತ್ತೂ ವಿರಾಟ್ ನೆರಳನ್ನು ಸೇರೋ ಕೆಲಸ ಮಾಡಲ್ಲ. ಅವರಿಂದ ದೂರ ಇರ್ತೀನಿ ಸಂಪೂರ್ಣವಾಗಿ ಎಂದು ದೃಢ ನಿರ್ಧಾರ ಮಾಡುತ್ತಾಳೆ. ಆದರೆ ನಾವಂದುಕೊಂಡಂತೆ ಇರಲು ದೈವ ಇಚ್ಛೆ ಇರಬೇಕಲ್ವಾ? ಆದ್ರೆ ಧನುಷ್ ಅವರು ನನ್ನ ಬಗ್ಗೆ ಏನು ಅನ್ಕೊಂಡು ಏನು ಆಲೋಚನೆ ಮಾಡಿದ್ರು ಎಂದು ಚಿಂತೆಗೆ ಬಿದ್ದಳು. ಕಾಲೇಜ್ ಕ್ಯಾಂಟೀನ್ಗೆ ಬಂದು ಬುಕ್ ತೆರೆದು ಅವನ ಮುಂದಿಟ್ಟು ಹೇಳ್ಕೊಡಲು ಕಾದಳು. ತಾನು ಹೇಳ್ಕೊಡುವಂತೆ ಕುರ್ಚಿ ಅವಳ ಸಮೀಪಕ್ಕೆ ಹಾಕೊಂಡ. ಹಾಗೆ ಹೇಳ್ಕೊಡಲು ಶುರು ಮಾಡಿದ. ಆಕೆ ಪೂರ್ತಿಯಾಗಿ ಓದಿನತ್ತ ಗಮನ ಹರಿಸಿ ಕೇಳ್ತಿದ್ದಾಳೆ. ಇವನು ಹೇಳ್ಕೊಡುವ ನೆಪದಲ್ಲಿ ಆಕೆಗೆ ಮುತ್ತಿಡಲು ಸರಿಯಾದ ಸಮಯಕ್ಕೆ ಹೊಂಚು ಹಾಕ್ತಾ ಇದ್ದಾನೆ. ಸುತ್ತಮುತ್ತ ನೋಡಿದ. ಕ್ಯಾಂಟೀನ್ ತುಂಬೆಲ್ಲ ಜನರೇ, ಲೆಕ್ಚರರ್ಸ್, ಸ್ಟೂಡೆಂಟ್ಸ್, ಕೆಲಸಗಾರರು. ಇದೇ ಒಳ್ಳೆ ಸಮಯ ಅವಳ ತುಟಿಗೆ ಕಿಸ್ ಮಾಡಲು ಎಂದು ಆಲೋಚಿಸಿ ಹಾಗೆ ಹೇಳ್ಕೊಡುವಂತೆ ಮತ್ತಷ್ಟು ಬಾಗಿ ಪುಸ್ತಕದ ಕಡೆ ಗಮನ ಕೊಟ್ಟಿದ್ದ ಹುಡುಗಿಯ ಮಗವನ್ನ ತನ್ನ ಕಡೆಗೆ ತಿರುಗಿಸಿಕೊಂಡು ಮುತ್ತಿಡಲು ಕೈ ಮುಂದೆ ಮಾಡಿದ. ಇದ್ಯಾವುದರ ಅರಿವಿಲ್ಲದೆ ಆತ ಹೇಳ್ಕೊಡ್ತಿದ್ದದ್ದು ಕಲಿಯುತ್ತಿತ್ತು ಹುಡುಗಿ. ಇನ್ನೇನು ಆತನ ಕೈ ಅವಳ ಮೊಗವನ್ನ ತನ್ನತ್ತ ತಿರುಗಿಸಿಕೊಳ್ಳಬೇಕಿತ್ತು. ಇಷ್ಟೇನಾ? ಎಷ್ಟು ಈಸಿ! ವಾವ್, ಥ್ಯಾಂಕ್ಸ್ ವಿತ್ ಯೂತ್ ಎನ್ನುತ್ತಾ ಕಾನ್ಸೆಪ್ಟ್ ಅರ್ಥವಾಯಿತೆಂದು ಸಿಹಿ ನಗು ನೀಡುತ್ತಾ ಕೃತಜ್ಞತೆ ಸಲ್ಲಿಸಿದ್ಲು ಪರಿ. ತಕ್ಷಣ ಕೈ ಹಿಂದೆ ಸರಿಸಿ, ಇಷ್ಟೇ, ಅರ್ಥ ಆಯ್ತಲ್ವಾ ಎನ್ನುತ್ತಾ ಹಿಂದೆ ಸರಿದ. ಎಸ್, ಥ್ಯಾಂಕ್ಸ್ ವಿತ್ ಯೂತ್. ಮತ್ತೆ ಸಮಯ ಹೋಗಿದೆ ಗೊತ್ತಾಗಿಲ್ಲ. ಟೈಮ್ ಆಗಿದೆ, ಬಾಯ್ ಎಂದು ಎದ್ದೋದ್ಲು. ಆಕೆ ಹೋದ ಕೂಡಲೇ ಟೇಬಲ್ ಮೇಲೆ ಕೈ ಕುಟ್ಟಿ, ಇವತ್ತೇ ಅವಳಿಗೆ ಕಿಸ್ ಮಾಡಿ 25,000 ತಗೊಳ್ಳೋಣ ಅಂದ್ರೆ ಮಿಸ್ ಆಯ್ತು. ಇರ್ಲಿ, ಇನ್ನೂ 6 ದಿವಸ ಇದೆ ಎಂದುಕೊಂಡ ಪೊರ್ಕಿ. ಪಬ್ ಒಂದರಲ್ಲಿ ಮಾಡಿದ್ದೆಲ್ಲ ಮಾಡಿ ಹೇಳಿದ್ದೆಲ್ಲ ಹೇಳಿ ಮನಸ್ಸಿನ ನೆಮ್ಮದಿ ಕಳೆದುಕೊಂಡ ಲಂಕಾಧಿಪತಿಗಳು ಪಬ್ಬು ಸೇರಿದ್ದಾರೆ. ಯಾಕೆ ಏನು ಎಂದು ಹರೀಶ್ ಬಳಿ ಕೂಡ ಬಾಯಿ ಬಿಟ್ಟಿಲ್ಲ. ಇನ್ನು ಅವನಿಗೆ ಇಷ್ಟು ಬೇಗ ಬಾಸ್ ಪಬ್ಬಿಗೆ ಸೇರಿದ್ದು ಅನುಮಾನ ತರಿಸಿತ್ತು. ಒಂದೇ ಸಮನೆ ಗಟಗಟ್ಟನೆ ಕುಡಿಯುತ್ತಿದ್ದ ಬಾಸ್ ಮುಖ ನೋಡ್ತಾ ಗಾಬರಿಯಾಗಿ, ಬಾಸ್ ಯಾಕಿವತ್ತು ಆಫೀಸಿಗೆ ಕೂಡ ಬರಲಿಲ್ಲ? ಎಲ್ಲ ಮೀಟಿಂಗ್ಗಳು ಕ್ಯಾನ್ಸಲ್ ಮಾಡಿಸಿದ್ದು, 8 ಗಂಟೆಗೆ ಪಬ್ಬಿಗೆ ಬಂದಿದ್ದೀರಾ? ಏನಾಯ್ತು ಬಾಸ್ ಎಂದು ಬಿಡಿಯಾಗಿ ಹೇಳುತ್ತಾ ಪ್ರಶ್ನೆ ಮಾಡಿದ್ದ. ಆದರೆ ವಿರಾಜ್ಗೆ ಇವತ್ತು ಸಿರಿ ಆಡಿದ ಕೊನೆಯ ಮಾತುಗಳು ಮರೆಯಲಾಗ್ತಿಲ್ಲ. ತಾನು ಆಫೀಸಿಗೆ ಬರಲ್ಲ ಅಂದಿದ್ದು, ತನ್ನನ್ನು ನೋಡಲು ಮನೆಗೂ ಬರಬೇಡಿ ಅಂದಿತ್ತು, ಬರುವಾಗ ವಿಷ ತನ್ನಿ ತನ್ನನ್ನು ತಮಗೆ ಒಪ್ಪಿಸಿ ಸಾಯುವೆ ಎಂದಿದ್ದು, ತಮ್ಮ ಟ್ರೆಂಡಿಂಗ್ ಲಿಸ್ಟಿಂದ ತೆಗೆದು ಬಿಡಿ ಎಂದಿದ್ದು ಎಲ್ಲವೂ ಬಿಡದೆ ಕಾಡಿದ್ವು. ಎಲ್ಲ ನೆನೆದು ಗ್ಲಾಸ್ ಎತ್ತು ಬಿಸಾಡಿ, ಕಣೆ, ಆ ವೆರಿ ನೆಕ್ಸ್ಟ್ ಸೆಕೆಂಡೇ ನಿನ್ನ ಟ್ರೆಂಡಿಂಗ್ ಲಿಸ್ಟ್ನಿಂದ ಕಿಕ್ಔಟ್ ಮಾಡಿದೆ. ಯು ಆರ್ ನಥಿಂಗ್ ಟು ಮೀ ನೌ ಎಂದು ಕಿರುಚಿ ಬುಸುಗುಟ್ಟಿದ. ಮೇಡಮ್ ಮಾತಾಡಲಿಲ್ಲ ಅಂತ ತನ್ನ ಬಾಸ್ ಈ ರೀತಿ ಕೋಪ ಮಾಡಿಕೊಂಡು ಕೂಗಾಡ್ತಾ ಇದ್ದಾರಾ? ತನ್ನಲ್ಲೇ ಹರೀಶ್ ಹೇಳ್ಕೊಳ್ಳುವಾಗ ಮದ್ಯಪಾನ ಸೇವಿಸಿದ ಗ್ಲಾಮರಸ್ ಹೆಣ್ಣೊಬ್ಬಳು ವಿರಾಜ್ ಹ್ಯಾಂಡ್ಸಮ್ ಲುಕ್ಕಿಗೆ ಸೋತು ಬಂದಿದ್ಲು. ಕೋಪದಲ್ಲಿ ಟೇಬಲ್ ಮೇಲೆ ಕೈಯೂರಿ ಏನು ಯೋಚಿಸುತ್ತಿದ್ದ ಹುಡುಗನ ಬಳಿ ಬಂದು, ಹಲೋ ಮಿಸ್ಟರ್ ಹ್ಯಾಂಡ್ಸಮ್ ಎಂದಳು. ಅವಳ ಮತ್ತೇರಿಸುವ ಧ್ವನಿ ಕೇಳಿಯೂ ಅವನ ಕೋಪದ ಮುಖ ಬದಲಾಗಲಿಲ್ಲ. ಹೇ ಡಾರ್ಲಿಂಗ್, ಲುಕ್ ಅಟ್ ಮೀ ಎನ್ನುತ್ತಾ ಮುಖದ ಮೇಲೆ ತನ್ನ ಬೆರಳಾಡಿಸಿ ನಕ್ಕಳು. ಅವಳ ಮೋಹಕ ನಗು ಕೇಳಿ ಅವಳ ಕಡೆ ನೋಡಿ ಜೋರಾಗಿ ಬೈಯಬೇಕು ಅನ್ಕೊಂಡ. ಆದರೆ ತಕ್ಷಣ ಸಿರಿ ತನ್ನನ್ನು ಟ್ರೆಂಡಿಂಗ್ ಲಿಸ್ಟ್ನಿಂದ ತೆರೆಯಿರಿ ಎಂದಿದ್ದು ನೆನೆದು ಎದುರಿದ್ದ ಹುಡುಗಿಯ ಕಡೆ ಮಾದಕ ನಗು ನೀಡಿದ. ಅವಳು ಅವಳ ಕೆಂಪು ತುಟಿಯಲ್ಲಿ ನಗುತ್ತಾ ಮುಂದೆ ಕೈ ಚಾಚಿದ್ಲು. ಅವಳ ಕೈ ನೋಡ್ತಾ, ಇದುವರೆಗೂ ನನಗೆ ಆ ಮಂಡೋದ್ರಿ ಬಿಟ್ಟು ಬೇರೆಯವ್ರ ಜೊತೆಗೆ ಯಾಕೆ ಬೆಡ್ ಶೇರ್ ಮಾಡ್ಕೊಳ್ಳಲು ಮನ್ಸಾಗಿಲ್ಲ ಅಂತ ಮುಡಿ ಏನ್ ಮಾಡಿದಾಳೆ ನನಗೆ. ಅದೇ ಪೊಗ್ರು ಅವಳಿಗೆ. ಅದೇನಾದ್ರೂ ಆಗ್ಲಿ,
ನಾನು ಅವಳಿಗೆ ಎಂಥ ಒಳ್ಳೆ ಆಫರ್ ಮಿಸ್ ಮಾಡ್ಕೊಂಡೆ ಅಂತ ಹೊಟ್ಟೆ ಹುಡ್ಕೊಂಡು ಸಾಯೋ ಹಾಗೆ ಮಾಡ್ತೀನಿ. ಊರಿಗೊಬ್ಳೆ ಪದ್ಮಾವತಿ ಅನ್ನೋ ಅವಳ ಸೊಕ್ಕನ್ನ ಮುರಿತೀನಿ. ಶಿ ಈಸ್ ನಥಿಂಗ್ ಟು ಮೀ ಅಂತ ಪ್ರೂವ್ ಮಾಡ್ತೀನಿ. ಅವಳಿಗೆ ಇಂಥ ಒಳ್ಳೆ ಹ್ಯಾಂಡ್ಸಮ್ ಹಂಕ್ನ ಮಿಸ್ ಮಾಡ್ಕೊಂಡೆ ಛೇ ಅನ್ನೋ ಗಿಲ್ಟಿ ತರಿಸ್ತೀನಿ. ಇವತ್ತು ನನ್ನ ಫಸ್ಟ್ ಟೈಮ್ ಈ ಹುಡುಗಿ ಜೊತೆ ಮುಗಿಸ್ಕೊಂಡೇ ಬಿಡ್ತೀನಿ. ಅದೇಗೆ ನನ್ನ ಮನಸ್ಸು ಇದಕ್ಕೆ ಒಪ್ಪಲ್ಲ ಅಂತ ನಾನು ನೋಡ್ತೀನಿ. ಅವಳಿಗೆ ನಾನು ಅವಳನ್ನ ನೋಡದೆ ಇರೋಕ್ಕಾಗಲ್ಲ, ಮುಟ್ಬೇಕು ಅನ್ಸುತ್ತೆ, ಮಾತು ಕೇಳಬೇಕು ಅನ್ಸುತ್ತೆ ಅಂತ ಹೇಳಿ ಇದ್ದ ಕೊಬ್ಬನ್ನ ಜಾಸ್ತಿ ಆಗೋ ಹಾಗೆ ಮಾಡಿದ್ದೀನಿ. ಅದಕ್ಕೆ ಕೊಲೆಸ್ಟ್ರಾಲ್ ಹೆಚ್ಚಿಸ್ಕೊಂಡು ನನಗೆ ಉಗಿದು ಭಾಷಣ ಬಿಗಿದು ಹೋದ್ಲು. ಮಂಡೋದ್ರಿ ನನಗೆ ಸ್ಪೆಷಲ್ ಅಲ್ಲ, ಸ್ಪೆಷಲ್ ಆಗೋದು ಇಲ್ಲ. ಇಟ್ಸ್ ಜಸ್ಟ್ ಮೈ ರಾಂಗ್ ಬ್ಲೈಂಡ್ ಫೀಲಿಂಗ್ಸ್ ಅಂತ ಪ್ರೂವ್ ಮಾಡ್ತೀನಿ. ಅವಳಿಲ್ಲ ಅಂದರೆ ನಾನು ಇರಬಲ್ಲೆ. ಅವಳ ಮುಖ ನೋಡಿಲ್ಲ ಅಂದರೆ ನಾನೇನು ಉಪವಾಸ ಇರಲ್ಲ. ಅವಳ ಮಾತೇನು ನನಗೆ ಆಕ್ಸಿಜನ್ ಅಲ್ಲ. ನಾನು ಅವಳನ್ನು ಮರೆತು ಬೇರೆ ಹುಡುಗಿ ಜೊತೆಗೆ ಮೂವ್ ಆದೆ ಅಂತ ಅರ್ಥ ಮಾಡಿಸ್ತೀನಿ ಅವಳಿಗೆ ಎಂದು ತನ್ನಲ್ಲೇ ಸಿರಿ ತನಗೆ ಯಾವ ಸ್ಪೆಷಲ್ ಅಲ್ಲ ಅಂತ ಪ್ರೂವ್ ಮಾಡಲು ಎದುರಿಗಿದ್ದ ಹೆಣ್ಣಿನ ಜೊತೆ ಸೇರಲು ನಿರ್ಧರಿಸುತ್ತಾನೆ. ಆಕೆ ಅವನನ್ನೇ ನೋಡ್ತಾ, ವಾಟ್ ಆರ್ ಯು ವೈಟಿಂಗ್ ಫಾರ್ ಬೇಬಿ? ಐ ಕಾಂಟ್ ವೈಟ್ ಮೋರ್, ವಿಲ್ ಯು ಎಂದು ಕೈ ಮುಂದೆ ಚಾಚಿ ಕೇಳಿದಾಗ, ಇವನ್ ಐ ಕಾಂಟ್ ವೈಟ್ ಬೇಬಿ ಎಂದವನು ಅವಳ ಕೈ ಬದಲು ಅವಳನ್ನೇ ಹೊತ್ತು ಪಬ್ಬಲ್ಲೇ ರೆಡಿ ಇದ್ದ ರೂಮಿನತ್ತ ಹೊರಟ. ಕಳೆದ ಬಾರಿ ಯಾವುದೋ ಒಂದು ಸಲ ಅವಳೇ ಅವನನ್ನು ಬಯಸಿ ಬಂದಿದ್ಲು. ಆಗ ಒಂದ್ಸಲ 1 ಗಂಟೆ ನೋಡಿದ ಹೆಣ್ಣನ್ನು ಮುಟ್ಟುವ ಮನಸ್ಸು ಮಾಡಲ್ಲ ಎಂದು ಬೈದು ದೂರ ಕಳುಹಿಸಿದ್ದ ಹುಡುಗ. ಅದನ್ನೇ ನೆನೆದ ಹುಡುಗಿ ಅವನನ್ನ ಸೇರುವ ತವಕದಲ್ಲಿ ಇಟ್ಸ್ ಮೈ ನೈಟ್ ಎಂದುಕೊಂಡಳು. ಆದರೆ ಎಂದಿಗೂ ಯಾವ ಹೆಣ್ಣನ್ನು ತಾನಾಗಿ ತಾನೇ ತನ್ನ ಬಾಸ್ ಈ ರೀತಿ ಬಳಸಿದ್ದು ನೋಡಿರದ ಹರೀಶ್ ಈಗ ಅಚ್ಚರಿಯಲ್ಲಿ ಬಾಸ್ ಕಡೆ ನೋಡ್ತಾ ತಲೆ ಮೇಲೆ ಕೈ ಹೊತ್ತನು. ಮುಂದೆ ಹಾಗಾದ್ರೆ ವಿರಾಜ್ಗೆ ಈಗ ಬೇರೆ ಹೆಣ್ಣಿನ ಜೊತೆ ಬೆರೆಯೋಕೆ ಸಾಧ್ಯನಾ? ಸಿರಿ ನೆನಪು ಬಾರದ? ಸಿರಿ ನೆನಪು ಬಂದ್ರೆ ಏನ್ ಮಾಡ್ತಾನೆ? ಹಾಗಾದ್ರೆ ನೋಡೋಣ, ಸಿಗುವ. ಥ್ಯಾಂಕ್ ಯು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.